ಗಾಡಿ ಟಚ್ ಆಗಿದ್ದಕ್ಕೆ ನಾಲ್ವರ ಮೇಲೆ ಸುಮಾರು 30ಕ್ಕೂ ಹೆಚ್ಚು ಜನರಿಂದ ಹಲ್ಲೆ ನಡೆದಿದೆ. ಬುಲೆರೋ ಪಿಕಪ್ ಗಾಡಿಗೆ ಟ್ರ್ಯಾಕ್ಟರ್ ಟಚ್ ಆಗಿದ್ದಕ್ಕೆ ಹಲ್ಲೆ ನಡೆದಿದೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಅರಿಶಿನಘಟ್ಟ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಗಾಡಿ ಟಚ್ ಆಗಿದ್ದಕ್ಕೆ 4 ಜನರ ಮೇಲೆ 30ಕ್ಕೂ ಹೆಚ್ಚು ಮಂದಿ ಹಲ್ಲೆ ಮಾಡಿದ್ದಾರೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಅರಿಶಿನಘಟ್ಟ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಟ್ರ್ಯಾಕ್ಟರ್ನಲ್ಲಿದ್ದ ಕೂಲಿ ಕಾರ್ಮಿಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಚನ್ನಗಿರಿ ಬೈರನಹಳ್ಳಿಯಿಂದ ಅಡಿಕೆಯನ್ನ ತುಂಬಿಸಿಕೊಂಡು ಈ ಟ್ರ್ಯಾಕ್ಟರ್ ಹೋಗ್ತಾ ಇತ್ತು. ಆಗ ಟ್ರ್ಯಾಕ್ಟರ್ನಲ್ಲಿದ್ದ ಅಡಿಕೆ ಚೀಲಕ್ಕೆ ಬುಲೆರೋ ಪಿಕಪ್ ವಾಹನ ಏನಿದೆ ಅದು ಟಚ್ ಆಗಿದೆ. ಟಚ್ ಆಗಿದ್ದಕ್ಕೆ ಚೀಲ ಹರಿದು ರಸ್ತೆಗೆ ಚೆಲ್ಲಿದ್ದಾನೆ ಅಡಿಕೆಯನ್ನ. ಈ ವೇಳೆ ಟ್ರ್ಯಾಕ್ಟರ್ ಹಾಗೂ ಬುಲೆರೋ ಚಾಲಕನ ನಡುವೆ ಮಾತಿನ ಚಕಮಕಿ ನಡೆದಿದೆ, ವಾಗ್ವಾದ ನಡೆದಿದೆ. ಗಲಾಟೆ ಜಾಸ್ತಿ ಆಗ್ತಾ ಇದ್ದಂತೆ ಫೋನ್ ಮಾಡಿ ಜನರನ್ನ ಕರೆಸ್ಕೊಂಡಿದ್ದಾನೆ ಬುಲೆರೋ ಚಾಲಕ. ಕೂಡಲೇ ಸ್ಥಳಕ್ಕೆ ಆಗಮಿಸಿ ಟ್ರ್ಯಾಕ್ಟರ್ನಲ್ಲಿದ್ದವರಿಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಗಂಭೀರವಾಗಿ ಹಲ್ಲೆಗೊಳಗಾದವರು ಈಗ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಡಿಕೆ ಚೀಲಕ್ಕೆ ಹೊಡ್ಕೊಂಡು ಹೋಗಿದ್ದಾರೆ. ಕೇಳಿದ್ದಕ್ಕೆ ಇವರೆಲ್ಲರೂ ದೌರ್ಜನ್ಯ ಮಾಡ್ಕೊಂಡು ಅಡಿಕೆ ಹುಡುಗರಿಗೆ ಹೊಡಿತಿರೋದು ನೋಡ್ರಿ. ಅಡಿಕೆ ಹುಡುಗರಿಗೆ ನೋಡ್ರಿ ಈ ತರ ಹೊಡಿತಾ ಇದ್ದಾರೆ. ಇವ್ರು ಯಾವ ಊರೇನೋ ಗೊತ್ತಿಲ್ಲ, ಇವ್ರು ಯಾವ ಊರೇನೋ ಗೊತ್ತಿಲ್ಲ. ನಮ್ಮಗೆ ಚೀಲ ತಗೊಂಡು ಹೋಗ್ತಾರ, ಬುಲೆರೋದಾಗ ಹೊಡ್ಕೊಂಡು ಹೋಗಿ ಅಡಿಕೆ ಚೀಲಕ್ಕೆ ಹೊಡ್ಕೊಂಡು ಹೋಗಿದ್ದಾರೆ. ಕೇಳಿದ್ದಕ್ಕೆ ಇವರೆಲ್ಲರೂ ದೌರ್ಜನ್ಯ ಮಾಡ್ಕೊಂಡು ಅಡಿಕೆ ಹುಡುಗರಿಗೆ ಹೊಡಿತಿರೋದು ನೋಡ್ರಿ. ಅಡಿಕೆ ಹುಡುಗರಿಗೆ ನೋಡ್ರಿ ಈ ತರ ಹೊಡಿತಾ ಇದ್ದಾರೆ. ಇವ್ರು ಯಾವ ಊರೇನೋ ಗೊತ್ತಿಲ್ಲ, ಇವ್ರು ಯಾವ ಊರೇನೋ ಗೊತ್ತಿಲ್ಲ. ನಮ್ಮಗೆ ಚೀಲ ತಗೊಂಡು ಹೋಗ್ತಾರ, ಬುಲೆರೋದಾಗ ಹೊಡ್ಕೊಂಡು ಹೋಗಿ ಅಡಿಕೆ ಚೀಲಕ್ಕೆ ಹೊಡ್ಕೊಂಡು ಹೋಗಿದ್ದಾರೆ. ಕೇಳಿದ್ದಕ್ಕೆ ಇವರೆಲ್ಲರೂ ದೌರ್ಜನ್ಯ ಮಾಡ್ಕೊಂಡು ಅಡಿಕೆ ಹುಡುಗರಿಗೆ ಹೊಡಿತಿರೋದು ನೋಡ್ರಿ. ಅಡಿಕೆ ಹುಡುಗರಿಗೆ ನೋಡ್ರಿ ಈ ತರ ಹೊಡಿತಾ ಇದ್ದಾರೆ. ಇವ್ರು ಯಾವ ಊರೇನೋ ಗೊತ್ತಿಲ್ಲ, ಇವ್ರು